ರೇಷ್ಮೆ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಎಂಆರ್ ರಾಘವೇಂದ್ರ, ಉಪಾಧ್ಯಕ್ಷರಾಗಿ ಮನೋರಂಜನ್ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮಂಜುನಾಥ್ ಅವರು ತಿಳಿಸಿದರು. ಪಟ್ಟಣದ ಕಲ್ಯಾಗೇಟ್ ಸಹಕಾರಿ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಂಆರ್ ರಾಘವೇಂದ್ರ ಅವರಿಗೆ ಹಾಗೂ ಉಪಾಧ್ಯಕ್ಷ ಮನೋರಂಜನ್ ಅವರಿಗೆ 6 ಮತ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಎಂಆರ್ ರಾಘವೇಂದ್ರ ಮಾತನಾಡಿ 60 ವರ್ಷ ಇತಿಹಾಸವುಳ್ಳಂತಹ ತಾಲೂಕಿಗೆ ಪ್ರಥಮ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಈ ಸಹಕಾರಿ ಸಂಘ ಅಭಿವೃದ್ಧಿಗೆ ಶ್ರಮಿಸಿದ ಹಿಂದಿನ ಅಧ್ಯಕ್ಷರಾದಂತಹ ಶಿವಣ್ಣ ಮರಿರಂಗಣ್ಣ ಮತ್ತು ತಬಲಾ ಶಿವಣ್ಣ ತೊಟ್ಟಿದಪ್ಪ ಸದಾಶಿವ ಶೆಟ್ಟಿರವರನ್ನ ಸ್ಮರಿಸುತ್ತಾ ಕಸಬು ಆಧಾರಿತ ಸಹಕಾರಿ ಸಂಘವಾಗಿರುವುದರಿಂದಾಗಿ ಕೆಲವು ಲಾಭಕ್ಕಾಗಿ ಸಹಕಾರಿ ಸಂಘ ನಡೆಸದೆ ನೇಕಾರರ ಹಿತ ಕಾಯುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುತ್ತದೆ. 18% ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ 2 ಬಾರಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡುವ ಮೂಲಕ ನೇಕಾರರ ಕಷ್ಟಕ್ಕೆ ನಿಲ್ಲುವ ಒಂದು ಕೆಲಸ ಮಾಡಲಾಗುತ್ತದೆ. ಅಸಂಘಟಿತ ಕಾರ್ಮಿಕ ಕ್ಷೇತ್ರಕ್ಕೆ ಪ್ರತಿಯೊಬ್ಬ ನೇಕಾರರನ್ನ ಸೇರಿಸುವ ಕೆಲಸ ಮಾಡಲಿದ್ದು, ಈ ತಿಂಗಳಿನಿಂದಲೇ ಒಂದು ಕೆಲಸ ಆರಂಭಿಸಿ ಅವರಿಗೆ ಗುರುತಿನ ಚೀಟಿ ಕೊಡಿಸಿ ಅಸಂಘಟಿತ ವಲಯಕ್ಕೆ ಸೇರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೆಸಿಎಫ್ ರಸ್ತೆ ಅಗಲೀಕರಣಕ್ಕೆ ಈ ಕಟ್ಟಡ ಹೋಗ್ತಾ ಇದ್ದು, ಬೇರೆ ಜಾಗದಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿ ರೇಷ್ಮೆ ಸೀರೆ ಮಾರಾಟ ಹಾಗೂ ಹುರಿ ಮಿಷನ್ ಬಿಡಿಭಾಗಗಳು ಸಿಗುವಂತ ಕೆಲಸ ಮಾಡಲಿದ್ದು, ಅಲ್ಲಿ ತರಬೇತಿ ಕೊಡಿಸಿ ಕೈಮಗ್ಗ ಉಳಿಸುವಂತ ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಎಲ್ಲರೂ ಸಹಕಾರ ನೀಡಿದ್ದು ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತೇನೆ ಅಂತ ತಿಳಿಸಿದ್ರು. ಮಾಗಡಿ ತಾಲೂಕಿನ ರೇಷ್ಮೆ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಎಂಆರ್ ರಾಘವೇಂದ್ರ ಆಯ್ಕೆಯಾಗಿದ್ದು ಬೆಂಬಲಿಗರು ಅಭಿನಂದನೆಗಳನ್ನು ತಿಳಿಸಿದರು. ಇದೇ ವೇಳೆ ಸಂಘದ ನಿರ್ದೇಶಕರುಗಳಾದಂತಹ ಸುನೀಲ್ ಕುಮಾರ್, ಭರತ್ ಕುಮಾರ್, ಧನಂಜಯ್, ಪವನ್ ಕುಮಾರ್, ಪಾಂಡುರಂಗಯ್ಯ, ನಿಜಗುಣ ಶಿವಯೋಗಿ ಮತ್ತು ಭುವನೇಶ್ವರಿ, ಹೇಮಲತಾ, ರಂಗನಾಯ್ಕ ಹಾಗೂ ಹಲವು ಮುಖಂಡರುಗಳು ಭಾಗಿಯಾಗಿದ್ದರು. ಈ ಜನವರಿ ಅಂತ್ಯದೊಳಗಡೆ ಪ್ರತಿಯೊಬ್ಬ ನೇಕಾರನಿಗೂ ಬರೀ ಷೇರ್ದಾರರಿಗಲ್ಲ, ಮಾಗಡಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲಾ ನೇಕಾರರು ನಮಗೆ ಸಂಬಂಧಪಟ್ಟಂಗೆ ಕಸಬಾ ಇರ್ಬೋದು, ಮಾಡಬಳ್ಳು ಮತ್ತೆ ಮಾಡಿಟ್ಟವರು ಕುದೂರಲ್ಲಿ ಈಗಾಗಲೇ ಚಾಲನೆಯಲ್ಲಿ ಐತೆ. ಇಲ್ಲಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಎಲ್ಲಾ ನೇಕಾರನ್ನ ಸೇರಿಸಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಿಸುವಂತ ಒಂದು ಕಾರ್ಯಕ್ಕೆ ನಾವು ನಿರತರಾಗ್ತೀವಿ. ಈ ತಿಂಗಳೊಳಗೆ ಕಡ್ಡಾಯವಾಗಿ ನಾವಿಲ್ಲಿ ನೋಂದಣಿಯನ್ನ ಮಾಡಿ ಸರ್ಕಾರದಿಂದ ನೋಂದಣಿ ಆಗಿದ್ದಾರೆ 2,500 ಜನ. ಅಷ್ಟೂ ಜನಕ್ಕೆ ನಾನು ಕಾರ್ಮಿಕರ ಕಾರ್ಡ್ ಅನ್ನ ಕೊಡಿಸುವಂತ ಪ್ರಯತ್ನಕ್ಕೆ ಎಲ್ಲ ಆಡಳಿತ ಮಂಡಳಿ ಅವರ ಸಹಕಾರದೊಂದಿಗೆ ನಾನು ಕೆಲಸ ಮುಂದುವರಿಸ್ತೀನಿ. ಅದಲ್ಲದೆ ಕೆಶಿಪ್ ಇಂದ ಇದು ರಸ್ತೆ ಅಗಲೀಕರಣಕ್ಕೆ ಈ ಒಂದು ಕಟ್ಟಡ ಹೋಗ್ತಾ ಇರೋದ್ರಿಂದ ಎಲ್ಲರ ಒಂದು ಸಹಕಾರ ಪಡೆದು ಒಂದು ಸುಸಜ್ಜಿತವಾದಂತ ಜನ ತಿರುಗಿ ನೋಡುವಂತ ಭವ್ಯ ಕಟ್ಟಡ ಅಲ್ಲ, ಕೆಲಸಗಾರಿಕೆ ಮಾಡುವಂತ ಏನ್ ನಶಿಸಿ ಹೋಯ್ತಾ ಇತ್ತಲ್ಲ ಕೈಮಗ್ಗ, ಆ ಕೈಮಗ್ಗ ಉಳಿಯುವ ನಿಟ್ಟಿನಲ್ಲಿ ಆ ಒಂದು ಕಟ್ಟಡವನ್ನ ಕಟ್ಟಿ ಅಲ್ಲಿ ಕೈಮಗ್ಗ ತರಬೇತಿ ಕೇಂದ್ರ ಇರಬಹುದು, ನಾವು ನೇದಂತ ರೇಷ್ಮೆ ಸೀರೆಗಳನ್ನ ಮಾರಾಟ ಕೇಂದ್ರ ಇರಬಹುದು, ಮತ್ತೆ ಉರಿ ಮಿಷನ್ಗಳಿಗೆ ಬೇಕಾದಂತಹ ಬಿಡಿ ಭಾಗಗಳ ಮಾರಾಟ ಕೇಂದ್ರವನ್ನ ತೆರೆಯುವಂತ ಒಂದು ಕಾನ್ಸೆಪ್ಟ್ ನಾನು ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಮಾಡೋದಕ್ಕೆ ಎಲ್ಲರನ್ನ ಸಹಕಾರ, ಮಾಧ್ಯಮದವರ ಸಹಕಾರ, ಸಾರ್ವಜನಿಕರ ಸಹಕಾರ, ಯಾರೇ ಕೂಡ ನನಗೆ ಅವ್ರಿಗೆ ತಿಳಿದ ವಿಚಾರವನ್ನ ತಿಳಿಸಿದ್ರೆ ನಾನು ಅದನ್ನ ನಡೆಸ್ಕೊಂಡು ಹೋಗಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಇಲ್ಲಿಯವರೆಗೂ ಯಾರ್ಯಾರು ಏನ್ ಮಾಡೋರು ಅದು ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಲೋಪಗಳು ಕಾಣ್ತಾವೆ. ಆ ಲೋಪಗಳನ್ನ ಬಯಲಿಗೆ ಹೇಳೋದು, ಅದಕ್ಕೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ